ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯ. ಬೆಂಗಳೂರು ಕರ್ನಾಟಕ ದಕ್ಷಿಣಕ್ಕಿರೋರು ಯಾರ್ಯಾರಿಗೆ ಇವತ್ತು ಓಟ್ ಇದೆ ದಯವಿಟ್ಟು ಇವತ್ತು ವೋಟ್ ಮಾಡಿ. ನನ್ನ ಇವತ್ತಿನ ಜರ್ನಿ ಎಲೆಕ್ಷನ್ ರೈಡ್. ಸೊ ನನ್ನ ಓಟು ಇಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದರಿಂದ ನಾನು ಓಟ್ ಹಾಕಿದೆ ಬೆಳಗ್ಗೆ ಹೋಗಿ. ಸೊ ಈಗ ಹೊರಟಿದ್ದೀನಿ ಮುನಿಯಾಲ್ಗೆ ಮನೆಗೆ. ಸೊ ಇವಾಗ ಟೈಮ್ ಆಗಿದೆ 8:45. ಮಿನಿಮಮ್ ಏನಿಲ್ಲ ಅಂದರೂ 8ರಿಂದ 9 ಗಂಟೆ ಬೇಕು. ಬಿಸಿಲಿರುತ್ತೆ ಹೆಂಗೋ. ಸೊ ಈ ಓಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಓಟು ಹಾಕಿ ಹೋಗೋಣ ಅಂತ ಅದಕ್ಕೆ ಕಾಯ್ತಾಯಿದ್ದೆ. ಸೊ ಇಲ್ಲಿಂದ ನನ್ನ ಜರ್ನಿ ಹಿಂಗಿರುತ್ತೆ ಅಂದರೆ ಬೆಂಗಳೂರಿಂದ ನೆಲಮಂಗಲ, ಕುಣಿಗಲ್ ಆದಮೇಲೆ ಹಾಸನ ಆದಮೇಲೆ ಬೇಲೂರು, ಕೊಟ್ಟಿಯಾರ, ಚಾರ್ಮಡಿ, ಉಜಿರೆ, ಗುರುವಾಯನಕೆರೆ, ಕಾರ್ಕಳ, ಮುನಿಯಾಲು. ಸಮಸ್ಯೆ ಏನಂದರೆ ನಮ್ಮ ಊರು ಮುನಿಯಾಲ್ಗೆ ಹೋಗೋಕ್ಕೆ 3-4 ದಾರಿ ಇದೆ, ಅದೆಲ್ಲ ಮುಗಿಸ್ಬಿಟ್ಟಿದ್ದೀನಿ. ಸೊ ಲಾಸ್ಟ್ ಟೈಮ್ ಹೋದಾಗ ಶಿರಾಡಿ ಹೋಗಿದ್ದೆ. ಅದಕ್ಕೆ ಇವತ್ತು ಸರಿ ಚಾರ್ಮುಡಿಯಲ್ಲಿ ಹೋಗೋಣ ಸ್ವಲ್ಪ ಚೇಂಜಿಗೆ ಅಂತ ಹೊರಟಿದ್ದೀನಿ. ಹಂಗೆ ಉದ್ದಕ್ಕೂ ಎಲ್ಲೆಲ್ಲಿ ಹೆಂಗೆ ಎಲೆಕ್ಷನ್ ನಡೀತಾ ಇದೆ ಒಂದು ರೌಂಡ್ ಆದಂಗೂ ಆಗುತ್ತೆ. ಆಮೇಲೆ ಬಸ್ ಚಾರ್ಜ್ ಬೇರೆ ಡಬಲ್ಲು. ಬಸ್ ಚಾರ್ಜ್ ಕೊಟ್ಟು ಸುಮ್ಮನೆ ಯಾಕಿದು ಮಾಡೋದು ಅಂತ ಹೊರಟಿದ್ದೀನಿ. ಆಮೇಲೆ ಇತ್ತೀಚೆಗೆ ಹೊಸ ಗೆಜೆಟ್ ತೊಗೊಂಡಿದ್ದೀನಿ. ಮೋಟೋ ವೀಲಾಗ್ ಅಂದರೆ ಅಷ್ಟು ಈಸಿ ಇಲ್ಲ, ಇದು ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ಆದರೆ ಅದೇನೋ ಹುಚ್ಚು ಅಂತ ಹೇಳ್ತಾರಲ್ಲ, ಸೊ ಆ ಥರ ಆಗಿ ಒಂದು ಹುಚ್ಚಿಡ್ಕೊಂಡು ಇವಾಗ ನಾನು ಒಂದು ಹೊಸ ಮೈಕು, ಆಮೇಲೆ ಗೋಪ್ರೋಗೆ ಅಡಾಪ್ಟರು, ಒಂದು ಹೊಸ ಹೆಲ್ಮೆಟು ಎಲ್ಲ ತೊಗೊಂಡಿದ್ದೀನಿ. ಸೊ ಒಂದು ಹೊಸ ಗೆಜೆಟ್ ಜೊತೆಗೆ ಇದೊಂದು ರೈಡ್ ಕೂಡ ಆಗುತ್ತೆ. ಸೊ ಇಲ್ಲಿಂದ ಶುರು ಮಾಡಿದ್ದೀನಿ. ಕೊಮ್ಮಘಟ್ಟ BDA ಫ್ಲ್ಯಾಟ್ ಕೆಂಗೇರಿಯಿಂದ. ನಮಗೆ ಇಲ್ಲಿಂದ ಸಿಟಿ ಆಚೆ ಹೋಗೋಕ್ಕೆ ತುಂಬ ಅನುಕೂಲ ರೋಡ್ ಇದ್ದಾವೆ. ನೈಸ್ ರೋಡ್ ಇದೆ. ಆಮೇಲೆ ಈ ಕಡೆ ಒಳಗಡೆಯಿಂದ ತಾವರೆಕೆರೆಯಿಂದ ಹೋಗ್ಬೋದು. ಸೊ ಹಾಗಾಗಿ ಸರಿ ತಾವರೆಕೆರೆ ಕಡೆಯಿಂದ ಹೊರಟಿದ್ದೀನಿ. ನೈಸ್ ರೋಡ್ ಅದೇ ಹೋಗಿ ಬೋರ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಹೊರಟಿದ್ದೀನಿ. ಬನ್ನಿ ಜರ್ನಿ ಹೇಗಿರುತ್ತೆ ನೋಡೋಣ. ಸೊ ಚಾಲೆಂಜಿಂಗ್ ಇರತ್ತಾ ಏನಿರುತ್ತೆ ಗೊತ್ತಿಲ್ಲ. ಈಗ ಬೇಸಿಗೆ ವೇಳೆ ಮಧ್ಯಾಹ್ನದ ಮೇಲೆ ಸಡನ್ನಾಗಿ ವೆದರ್ ಚೇಂಜ್ ಆಗಿಬಿಡುತ್ತೆ. ಸೊ ಸುಮಾರು ಸರಿ ನಾನು ರೈಡ್ಗೆ ಹೋದಾಗ ಆ ಥರ ಸಿಕ್ಕಾಕ್ಕೊಂಡಿದ್ದೀನಿ. ಇವತ್ತು ನನ್ನ ಅದೃಷ್ಟ ಹೆಂಗಿರುತ್ತೆ ನೋಡೋಣ. ಒಟ್ಟಿನಲ್ಲಿ ರೈಡ್ ಚಾಲೆಂಜಿಂಗ್ ಇರುತ್ತೆ. ಸೊ ಇದು ಜಂಕ್ಷನ್ ಬಂತು. ಮುಂದೆ ಜಂಕ್ಷನಲ್ಲಿ ಲೆಫ್ಟಿಗೆ ಹೋದರೆ ಮಾಗಡಿ, ರೈಟಿಗೆ ಹೋದರೆ ಸಿಟಿ ಕಡೆ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ನೆಲಮಂಗಲ. ನೋಡಿ ಇಲ್ಲಿ ಜಾಮ್ ಆಗಿಬಿಟ್ಟಿದೆ ಆಲ್ರೆಡಿ. ನಾನಿವಾಗ ಇಲ್ಲಿ ಕ್ರಾಸ್ ಮಾಡಿಕೊಂಡು ಸ್ಟ್ರೈಟ್ ಹೊರಟೋಗ್ತೀನಿ. ಎಲ್ಲ ಜಾಗ ಮಾಡ್ಕೊಂಡು ಹೋಗಬೇಕು. ಬಸ್ನವ್ರು ಏನಂದರೆ ರೋಡಿಗೆ ಅಡ್ಡ ನಿಲ್ಲಿಸ್ಬಿಡ್ತಾರೆ. ಅಡ್ಡ ನಿಲ್ಲಿಸ್ಬಿಟ್ಟು ಎಲ್ಲ ಜಾಮ್ ಮಾಡಿಬಿಡ್ತಾರೆ ಟ್ರಾಫಿಕ್. ಇದು ನೆಲಮಂಗಲ ಬಂತು. ಸೊ ನಾನು ಒಳಗಡೆ ರೂಟ್ ತೊಗೊಂಡಿದ್ದೆ, ಒಳ್ಳೆಯದಾಯಿತು. ಇಲ್ಲಿ ಟ್ರಾಫಿಕ್ ನೋಡಿದ್ರೆ ವಿಪರೀತ ಜಾಮ್ ಇದೆ, ಮೇಲೆ ಫ್ಲೈಓವರ್ ಎಲ್ಲ. ನೆಲಮಂಗಲ ಸರ್ವಿಸ್ ರೋಡ್ ಎಷ್ಟು ರಶ್ ಇದೆ, ಮೇಲೆ ಫುಲ್ ಜಾಮ್ ಇದೆ. ಯಪ್ಪ, ನಾನು ನೈಸ್ ರೋಡಲ್ಲಿ ಬರೋಣ ಅಂತ ಯೋಚನೆ ಮಾಡ್ತಿದ್ದೆ. ಒಳ್ಳೆ ಡಿಸಿಷನ್ ತಗೊಂಡೆ. ಎಲ್ಲ ಊರುಗಳಿಗೆ ಹೋಗ್ತಾ ಇದ್ದಾರೆ ಅನಿಸುತ್ತೆ ಓಟ್ ಹಾಕೋಕ್ಕೆ. ಎಲ್ಲ 2 ವೀಲರು, ಕಾರು ಎಲ್ಲ ರಶ್ ಇದ್ದಾವೆ. ನಾನು ಇಷ್ಟು ರಶ್ ಇರುತ್ತೆ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಇದೆ. ಈಗ ಟೈಮ್ ಆಗಿದೆ 10 ಗಂಟೆ 10 ನಿಮಿಷ. ನಾನಿವಾಗ ಕುಣಿಗಲ್ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಟ್ರಾಫಿಕ್ಕು ಕುಣಿಗಲ್ ಬಂದರೂ ಕೂಡ
ಇನ್ನೂ ಕಡಿಮೆ ಆಗಿಲ್ಲ, ವಿಪರೀತ ಟ್ರಾಫಿಕ್ಕು. ಫಸ್ಟ್ ಟೈಮ್ ನಾನು ಇಷ್ಟು ಈ ಹೈವೇಲಿ ನೋಡ್ತಾ ಇರೋದು ಇದೆ ಫಸ್ಟ್ ಟೈಮ್. ಯಾಕಂದರೆ ಇದು ಹೈವೇನು ಹೊಸದು, ದೊಡ್ಡದಾಗಿದೆ, ಪರವಾಗಿಲ್ಲ. ಆದರೆ ಇಷ್ಟು ರಶ್ ಇದೆ ಇವತ್ತು. ಇನ್ನೊಂದು 5 ಕಿಲೋಮೀಟ್ರ್ ಇದೆ, ಯಡಿಯೂರು ಬಂತು. 10-20 ಆಲ್ಮೋಸ್ಟು ಬೆಂಗಳೂರಿಂದ 100 ಕಿಲೋಮೀಟ್ರ್ ಬಂದ್ರೂ ಟ್ರಾಫಿಕ್ ಇನ್ನೂ ಕಡಿಮೆ ಆಗ್ತಾಯಿಲ್ಲ. ಹಂಗೆ ಇದೆ ಫ್ಲೋ ಕಂಟಿನ್ಯೂಸ್ ಆಗಿ, ಅಷ್ಟು ಜನ ಹೋಗ್ತಾ ಇದ್ದಾರೆ. ಯಾವುದೋ ಒಂದು ಮರ ಇದೆ, ಬೇಕಾದ್ರೆ ಇಲ್ಲಿ ಒಂದು 2 ನಿಮಿಷ ನಿಲ್ಲಿಸ್ಬೋದು. ಯಾವ ಸ್ಮಶಾನ ಇದೆ ಇದು. ಓಕೆ, ಆಲ್ಮೋಸ್ಟ್ 2 ಗಂಟೆ ಜರ್ನಿ ಮುಗಿಸ್ಕೊಂಡು ಯಡಿಯೂರು ಹತ್ರ ಬಂದಿದ್ದೀನಿ. ಒಂದು ಸ್ವಲ್ಪ ನೆರಳು ಕಾಣಿಸ್ತು, ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ನಿಂತ್ಕೊಂಡಿದ್ದೀನಿ. ಬೆಂಗಳೂರಿಂದ ಯಡಿಯೂರು ಬಂದರೂ ಕೂಡ ಟ್ರಾಫಿಕ್ಕು ಇನ್ನೂ ಕಮ್ಮಿ ಆಗ್ತಾಯಿಲ್ಲ, ವಿಪರೀತ ಟ್ರಾಫಿಕ್. ಅಷ್ಟು ಜನ ಓಡಾಡ್ತಾ ಇದ್ದಾರೆ. ಹಾಸನ ಆದಮೇಲೆ ನೋಡ್ಬೇಕು ಹೆಂಗಿರುತ್ತೆ. ಇಲ್ಲಿವರೆಗೂ ಜರ್ನಿ ಚೆನ್ನಾಗಿತ್ತು, ನೋಡ್ಬೇಕು ಮುಂದೆ ಹೇಗಿರುತ್ತೆ. ಹಿರಿಸಾವೆ ಹತ್ರ ಅದು ಕ್ಯಾಮ್ರಾ ಬೇರೆ ಸ್ವಲ್ಪ ಅಡ್ಜಸ್ಟ್ ಆಗಿರಲಿಲ್ಲ, ಅದು ಇನ್ನೂ ಹೊಸದು, ಹೆಲ್ಮೆಟ್ ಬೇರೆ ಹೊಸದು, ಯಾವುದೂ ಅಡ್ಜಸ್ಟ್ ಆಗಿಲ್ಲ ಇನ್ನು. ಯಾಕಂದರೆ ಇಷ್ಟು ದಿವಸ ಹೆಲ್ಮೆಟು ಲೂಸ್ ಆಗಿರೋ ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿ ಅಭ್ಯಾಸ. ಇದು ಹೊಸದು, ಫುಲ್ ಟೈಟ್ ಇದೆ. ಇನ್ನೂ ನನಗೆ ಇದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಗಾಡಿಗಳಿದೆ, ಇದು ಆಲ್ಮೋಸ್ಟ್ ಬೆಂಗಳೂರು ಬಿಟ್ಟು 3ನೇ ಟೋಲ್ ಇದು. ಎಲ್ಲ ಜನ ವೋಟಿಂಗ್ಗೆ ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ನಿಲ್ಲಿಸಿದಾಗ ಮಾತಾಡ್ತಾ ಇದ್ದೆ. ಇದು ಮಂಡ್ಯ ಕ್ಷೇತ್ರ ಬರುತ್ತಂತೆ. ಈಗ ನಾನಿರೋ ಜಾಗ ಹಿರಿಸಾವೆ, ಇದು ಮಂಡ್ಯ ಕ್ಷೇತ್ರ ಅಂತೆ. ಹಾಸನ್ ಟೋಲ್ ಬಂತು, ಬೆಂಗಳೂರಿಂದ ಬರ್ತಾ ಇದು ಕೊನೆ ಟೋಲು. ಇದಾದಮೇಲೆ ಹಾಸನ ನಗರ ಬರುತ್ತೆ. ಟೈಮ್ ಆಗಿದೆ 12:25. 170 ಕಿಲೋಮೀಟ್ರ್ ಹತ್ತತ್ರ ಬಂದಿದ್ದೀನಿ. 170-180 ಬಂದಿರಬೇಕು. ಹಾಸನ ಆದಮೇಲೆ ಅರ್ಧ ದಾರಿ ಇರೋದು, ಅದೇ ಚಾಲೆಂಜಿಂಗ್. ಇಲ್ಲಿವರೆಗೂ ಏನು ಗೊತ್ತಾಗಲ್ಲ. ಇದು ಹೈವೇ ಇರೋದ್ರಿಂದ ಆರಾಮಾಗಿ ಬಂದುಬಿಡ್ತೀವಿ. ಇವತ್ತು ಟ್ರಾಫಿಕ್ ಜಾಸ್ತಿ ಇತ್ತು, ಸ್ವಲ್ಪ ಡಿಲೇ ಆಯಿತು. ಇನ್ ಜನರಲ್ ಏನಾಗುತ್ತೆ, ನನಗೆ ಬೆಂಗಳೂರು ಟು ಹಾಸನ 3 ಗಂಟೆ ಹೊಡೆದ್ಬಿಡ್ತೀನಿ. 180 ಕಿಲೋಮೀಟ್ರು ಆರಾಮಾಗಿ 3-3.25 ಗಂಟೆಗೆ ಕಂಫರ್ಟೇಬಲ್ ಆಗಿ, ಯಾವುದೇ ಟೆನ್ಷನ್ ತಗೊಳ್ಳಾರ್ದೆ ಹಾಸನ ನಗರಕ್ಕೆ ಬಂದೆ. ಇಲ್ಲಿ 2 ರೂಟ್ ಇದೆ. ಒಂದು ಊರು ಒಳಗಡೆಯಿಂದನೂ ಹೋಗ್ಬೋದು, ರಿಂಗ್ ರೋಡು, ಅಥವಾ ಮುಂದೆ ಹೋಗಿ ಅಲ್ಲಿಂದ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಿಕೊಂಡು ಬೇಲೂರು ರೋಡ್ ಕನೆಕ್ಟ್ ಆಗ್ಬೋದು. ಹಾಸನ ನಗರದ ಒಳಗಡೆ ಬಂದೆ, ಬೈಪಾಸ್ ಕಡೆಯಿಂದ ಸಕಲೇಶ್ಪುರದ ರೈಲ್ವೆ ಟ್ರ್ಯಾಕ್ ಕಡೆಯಿಂದ ಮುಗಿಸ್ಕೊಂಡು, ಇದು ಸಿಟಿ. ಇದು ಈ ಕಡೆ ರೈಟಿಗೆ ಹೋದರೆ ಮತ್ತೆ ಸಿಟಿ ಬರುತ್ತೆ. ನಾನು ಈ ಕಡೆ ಲೆಫ್ಟಿಗೆ ಹೋಗಿ ಇಲ್ಲಿ ಮುಂದೆ ಬೇಲೂರು ಕಡೆ ಟರ್ನ್ ತಗೋಬೇಕು. ಎಂಥ ವಿಚಿತ್ರ ಅಂದರೆ 15 ದಿವಸದ ಹಿಂದೆಯೇ ಇದೇ ರೋಡಿಂದ ಹಿಂಗೆ ಈ ಕಡೆ ಹೋಗಿದ್ದೆ ವಾಪಸ್ಸು. 4 ದಿವಸ ಕರ್ನಾಟಕ ಟ್ರಿಪ್ ಮಾಡಿದ್ದೆ, ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ಆ ಜರ್ನಿ ಹೇಗಿತ್ತು ಅಂತ. ಈ 3ನೇ ದಿವಸಕ್ಕೆ ನಾನು ಹಾಸನ ಕ್ರಾಸ್ ಮಾಡಿದ್ದೆ. ನಾನು ಚಿಕ್ಕಮಗಳೂರಿಂದ ಹಾಸನ ಕ್ರಾಸ್ ಮಾಡ್ಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿದೆ ಇಡೀ ಕರ್ನಾಟಕ ಪ್ರವಾಸ ವಿಡಿಯೋಗಳು. ದಯವಿಟ್ಟು ಒಂದ್ಸರಿ ನೋಡಿ. ಇಲ್ಲೇ ಪೆಟ್ರೋಲ್ ಹಾಕ್ಸ್ಲ, ರಶ್ ಏನೂ ಇಲ್ಲ ಅನ್ನಿಸ್ತಿದೆ. ಗಾಡಿಗೆ ಪೆಟ್ರೋಲ್ ಹಾಕಿಸ್ದೆ, ರಶ್ ಇತ್ತು ಪೆಟ್ರೋಲ್ ಬಂಕು, ಜನ ಇಲ್ಲ ಯಾರು ಅಲ್ಲಿ. ಒಂದು 8 ಲೀಟ್ರ್ ಹಾಕಿಸ್ದೆ. ಮೊನ್ನೆ ಫುಲ್ ಟ್ಯಾಂಕ್ ಮಾಡಿದ್ದೆ, ಆದರೆ ಲೋಕಲ್ ಓಡಾಡೋದ್ರಿಂದ ಖಾಲಿ ಆಗಿಬಿಟ್ಟಿದೆ. 99 ರೂಪಾಯಿ 55 ಪೈಸೆ ಇತ್ತು.
ಫುಲ್ ಟ್ಯಾಂಕ್ ಆಯ್ತು. ಈಗ ಪೆಟ್ರೋಲ್ದೇನು ಚಿಂತೆ ಇಲ್ಲ. ಇವಾಗ ಎಲ್ಲಾದರೂ ಒಂಚೂರು ಹೊಟ್ಟೆಗೆ ಹಾಕ್ಕೋಬೇಕು ಅನ್ನಿಸ್ತಾ ಇದೆ. ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಇಡ್ಲಿ ತಿಂದಿದ್ದೆ, ಕರ್ಗೋಯ್ತು. ಅದು ತಿಂಡಿ ತಿಂದಿದ್ದು 7:30 7:45. ಹಾಗಾಗಿ ಹೊಟ್ಟೆ ಚುರುಗುಡ್ತಾ ಇದೆ. ಬೇಲೂರು ಹತ್ತತ್ರ ಬಂದೆ. ಬಿಸಿಲಿದೆ ಹಂಗಾಗಿ ಇದೆ ಸ್ವಲ್ಪ ಪಪ್ಪಿಂದ ಸಿಕ್ಕಾಯ್ತು. ಸ್ವಲ್ಪ ಕುತ್ಕೊಂಡು ಹೋಗ್ತೀನಿ. ಟೈಮ್ ಆಗಿದೆ 2 ಗಂಟೆ ಆಗಿದೆ. 2 ಗಂಟೆ ಆಗಿದೆ. ನೋಡ್ತೀನಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ. ಇನ್ನು ಹೊರಡೋ ಸಮಯ. ಇಲ್ಲಿಂದ ಇನ್ನು 4ರಿಂದ 5 ಗಂಟೆ ಜರ್ನಿ ಇದೆ. ಇಲ್ಲಿಂದನೇ ಇರೋದು ಕಷ್ಟ. ಬೇಲೂರು ಬಂದ್ರೂ ಇನ್ನು ಟ್ರಾಫಿಕ್ ಮಾತ್ರ ಇನ್ನು ಗಾಡಿಗಳು ಬರ್ತಾನೇ ಇದೆ. ಪ್ರಯಾಣದ ಅರ್ಧ ದಾರಿ ಮುಗಿದಿದೆ. ಇನ್ನೂ ಅರ್ಧ ದಾರಿ ಇದೆ. ಬೇಲೂರು ಬಂತು. ಬೇಲೂರು ನಗರ, ಬೇಲೂರು ಊರು. ಇಲ್ಲೂ ಟ್ರಾಫಿಕ್ ಇದೆಯಲ್ಲಪ್ಪ. ಮಧ್ಯಾಹ್ನ 2 ಗಂಟೆ 7 ನಿಮಿಷ. ಎಲೆಕ್ಷನ್ ಡೇ. ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ಇವತ್ತು 26 ಏಪ್ರಿಲ್ 2024. ಸೊ ಈ ನನ್ನ ಒಂದು ಎಲೆಕ್ಷನ್ ಡೇ ರೈಡು ಬೆಂಗಳೂರಿಂದ ಮುನಿಯಾಲ್ಗೆ. ಬೆಳಗ್ಗೆ ಓಟ್ ಹಾಕಿದ್ಮೇಲೆ ಬೆಂಗಳೂರು ಮನೆ ಬಿಟ್ಟಿದ್ದು 8:40. ಅಲ್ಲಿಂದ ನೆಲಮಂಗಲ ಒಳಗಡೆಯಿಂದ ಬಂದೆ. ಅಲ್ಲಿಂದ ಕುಣಿಗಲ್ಲು ಹಾಸನ ಮುಗಿಸ್ಕೊಂಡು ಬೇಲೂರು ದಾಟಿ ಮುಂದೆ ಮೂಡಿಗೆರೆ ಕಡೆ ಹೊರಟಿದ್ದೀನಿ. ಮೂಡಿಗೆರೆ ಇನ್ನೂ 30 ಕಿಲೋಮೀಟ್ರ್ ಇದೆ. ಈಗ ಟೈಮ್ ಆಗಿದೆ 2:15. ಈ ಒಂದು ಸ್ಪೀಡ್ ಪ್ರಕಾರ ನಾನು ಮನೆ ಹೋಗೋಷ್ಟರಲ್ಲಿ ಸಾಯಂಕಾಲ 7 ಆಗ್ಬೋದು. 7ಕ್ಕೆ ಹೋದರೆ ಒಳ್ಳೆಯ ಸ್ಪೀಡ್ ಅಂತಲೇ ಅಂದ್ಕೋಬೇಕು. ಇದುವರೆಗೂ ಜರ್ನಿ ಚೆನ್ನಾಗಿತ್ತು. ಬಿಸಿಲು ಇದೆ. ಅಲ್ಲಲ್ಲಿ ಸ್ಟಾಪ್ ಕೊಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಕೂಲಾಗಿ ಬರ್ತಾಯಿದ್ದೀನಿ. ಅಂಥ ಏನು ಅರ್ಜೆಂಟ್ ಮಾಡ್ಕೋತಾ ಇಲ್ಲ. ಸಿಕ್ಕಾಪಟ್ಟೆ ಗಾಳಿ ಇದೆ ಇವತ್ತು, ತುಂಬ ಗಾಳಿ ಇದೆ. ಇದು ಮೂಡಿಗೆರೆ ಘಾಟು. ಇಲ್ಲೊಂದು ಚಿಕ್ಕ ಘಾಟು ಬರುತ್ತೆ. ಇದು ಎಲ್ಲ ಕಾಫಿ ತೋಟ. ಇನ್ನು ಮೂಡಿಗೆರೆ 18 ಕಿಲೋಮೀಟ್ರ್ ಇದೆ. ಧರ್ಮಸ್ಥಳ 79. 80 ಲೆಕ್ಕ ಹಾಕಿದ್ರು ಆ ಕಡೆ ಒಂದು 80. ಇನ್ನೂ 160 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಈಗಪ್ಪ ಮೇರಾ ಮಂಜಿಲ್ ದೂರ ಹೈ ಪರ್ ಜಾನಾ ಜರೂರ್ ಹೈ. ಇಲ್ಲೆಲ್ಲ ಸೈಕ್ಲಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೈಕ್ಲಿಂಗ್ ಮಾಡಿದ್ದೀವಿ. ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಇವಾಗೆಲ್ಲ ಬಿಸಿಲು. ಮಳೆಗಾಲದಲ್ಲಿ ಎಲ್ಲ ಕಡೆ ಹಸಿರು, ನೀರು ಹರಿತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ರೋಡ್ ಇದು. ಆ ಕಡೆ ಈ ಕಡೆ ಮರಗಳು ದಟ್ಟವಾಗಿದೆ. ಗೊತ್ತಿಲ್ಲ ಯಾವಾಗ ರೋಡ್ ಅಗಲ ಮಾಡಬೇಕಾದ್ರೆ ಕಡಿತಾರ ಗೊತ್ತಿಲ್ಲ. ಎಷ್ಟು ಸುಂದರವಾಗಿದೆ. ಅಮೇಝಿಂಗ್. ಫುಲ್ಲು ಬಿಸಿಲು ಬೀಳದೇ ಇರೋಂಗೆ ಒಂದಕ್ಕೊಂದು ಮರಗಳು ತಾಕ್ಕೊಂಡು ತುಂಬ ಚೆನ್ನಾಗಿದೆ ನೋಡಿ. ಟೈಮ್ ಆಗಿದೆ 2:53. ನನ್ನ ಪ್ರಯಾಣದ ದಾರಿ ಬಂದಿದ್ದು ಮೂಡಿಗೆರೆ ಬಂತಿದ್ದು. ಆ ಕಡೆ ಹೋದರೆ ಊರೊಳಗೆ ಹೋಗ್ತೀವಿ.
ಇಲ್ಲಿ ಲೆಫ್ಟ್ ತಗೊಂಡು ಮುಂದೆ ಹೋದರೆ ಕೊಟ್ಟಿಗೆಹಾರ. ಕೊಟ್ಟಿಗೆಹಾರ ಇಲ್ಲಿಂದ ಒಂದು 15 ಇರ್ಬೋದಪ್ಪ. ನಾನು ಸುಧಾಕರ್ ನನ್ನ ಗೆಳೆಯ ಸೈಕ್ಲಿಂಗು ಒಂದು ಸಾರಿ ಮೂಡಿಗೆರೆಯಿಂದ ಶುರು ಮಾಡಿದ್ವಿ. ಮೂಡಿಗೆರೆಯಿಂದ ಚಾರ್ಮುಡಿ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ವಿಪರೀತ ಮಳೆ ಇತ್ತು ಆವಾಗ, ಮಳೆಗಾಲದಲ್ಲಿ ಮಾಡಿದ್ವಿ. ಸೊ ಈ ರೋಡು ಅಪ್ ಟು ಕೊಟ್ಟಿಗೆಹಾರ ಚೆನ್ನಾಗೇ ಇದೆ. ಅಲ್ಲಿಂದ ಘಾಟಿ ಇಳಿದ ಮೇಲೆ ಅಪ್ ಟು ಗುರುವಾಯನಕೆರೆವರೆಗೂ ಚಾಲೆಂಜಿಂಗ್ ಇದೆ. ತುಂಬ ರೋಡ್ ಕೆಟ್ಟೋಗಿದೆ. ರೋಡು ಬೇರೆ ಮಾಡ್ತಾಯಿದ್ದಾರೆ, ಟ್ರಾಫಿಕ್ ಬೇರೆ ಜಾಸ್ತಿ ಇರುತ್ತೆ. ಅದು ಸ್ವಲ್ಪ ಲೇಟ್ ಆಗ್ಬೋದು. ಇಲ್ಲಿಂದ ಕೊಟ್ಟಿಗೆಹಾರ ಹೊರಟಾಗ್ತೀವಿ ಪಟ್ಟಂತ. ಮಧ್ಯೆ ಯಾಕೋ ಒಂಥರ ನಿದ್ದೆ ಬಂದಂಗೆ ಆಗ್ಬಿಟ್ಟಿತ್ತು. ಊಟನೂ ಮಾಡಿಲ್ಲ, ಆದರೂ ಆ ಬಿಸಿಲಿಗೆ ಅದು ಈ ಹೆಲ್ಮೆಟ್ ಬೇರೆ ಫುಲ್ಲು ಪ್ಯಾಕ್ ಇದೆ, ಒಳಗಡೆ ಒಂಚೂರು ಗಾಡಿ ಬರೋಲ್ಲ. ಅದರಿಂದನೂ ಒಂಥರ ನಿದ್ದೆ ಬಂದಂಗೆ ಆಗಿತ್ತಾ ಅಂತ. ಇದು ಕೊಟ್ಟಿಗೆಹಾರ. ಇಲ್ಲಿ ಮತ್ತೆ ಇದು ಜಂಕ್ಷನ್. ಈ ಕಡೆ ರೈಟಿಗೆ ಹೋದರೆ ಹೊರನಾಡು, ಶೃಂಗೇರಿ, ಕುದುರೆಮುಖ ಎಲ್ಲ ರೈಟಿಗೆ ಹೋಗಬೇಕು. ಸ್ಟ್ರೈಟಿಗೆ ಹೋದರೆ ಚಾರ್ಮುಡಿ ಘಾಟು. ಚಾರ್ಮುಡಿ ಘಾಟು ಇನ್ನೇನು ಶುರು ಆಗ್ಬಿಡುತ್ತೆ. ಇಲ್ಲೊಂದು ನಿಲ್ಸೋಣ ಅಂದ್ಕೊಂಡೆ, ಆಮೇಲೆ ಇವಾಗಲೇ ಲೇಟ್ ಆಗಿದೆ, ಬೇಡ. ಕೆಳಗೆ ಘಾಟಿ ಇಳಿದ ಮೇಲೆ ಒಂಚೂರು ರೆಸ್ಟ್ ಮಾಡೋ, ನೀರು ಕುಡಿಬೇಕು. ನೀರಡಿಕೆ ಆಗಿದೆ. ನೀರು ಕುಡಿದ್ಬಿಟ್ಟು ಒಂದು 2 ನಿಮಿಷ ನಿಲ್ಲಿಸ್ಬಿಟ್ಟು ಹೊಡ್ತೀನಿ. ಚಾರ್ಮುಡಿ ಘಾಟು ಶುರು ಆಯಿತು. ಇಲ್ಲಿಂದ ಒಂದು 22-23 ಕಿಲೋಮೀಟ್ರ್ ಇರಬೇಕಪ್ಪ. ತುಂಬ ಲಾಂಗ್ ಇದೆ. ಆಮೇಲೆ ನಮ್ಮ ಮನೆ ಮುನಿಯನ್ಗೆ ಹೋಗ್ಬೇಕಾದ್ರೆ 3 ಘಾಟಲ್ಲಿ ಯಾವುದಾದ್ರೂ ಒಂದು ಹಿಡಿಲೇಬೇಕು. ಒಂದು ಶಿರಾಡಿ, ಚಾರ್ಮುಡಿ ಅಥವಾ ಆಗುಂಬೆ. ಘಾಟಿದು ಒಂದು ಅಡ್ವಾಂಟೇಜ್ ಅಥವಾ ಡಿಸಡ್ವಾಂಟೇಜ್ ಏನಂದರೆ, ಆ ಘಾಟ್ ಇರೋದು ಬರೀ 12 ಕಿಲೋಮೀಟ್ರು. ಪಟ್ಟದ ಮೇಲೆ ಬಂದುಬಿಟ್ರೆ ಘಾಟ್ ಮುಗೀತು. ಇದೆಲ್ಲ ಹಂಗಿಲ್ಲ. ಶಿರಾಡಿ ಮತ್ತು ಚಾರ್ಮುಡಿ ತುಂಬ ಲಾಂಗ್ ಇದ್ದಾವೆ. ಇಲ್ಲಿ ಅಷ್ಟು ಜಾಮು ಅಥವಾ ಅದಾಗುತ್ತೆ ಮಳೆಗಾಲದಲ್ಲಿ, ಬಟ್ ನಾರ್ಮಲ್ ಟೈಮಲ್ಲಿ ಇಲ್ಲಿ ಅಂಥ ಸಮಸ್ಯೆ ಆಗಲ್ಲ. ಆದರೆ ತುಂಬ ಹೋಗ್ಬೇಕು, 20-25 ಕಿಲೋಮೀಟ್ರು ಘಾಟು ಹೋಗ್ಬೇಕು. ಆದರೆ ಆಗುಂಬೆ ಹಂಗಲ್ಲ, ಬರೀ 12 ಕಿಲೋಮೀಟ್ರು ಮುಗಿಯುತ್ತೆ. ಸಣ್ಣ ಗಾಳಿ ಬೀಸ್ತಾ ಇದೆ. ಇವತ್ತು ಗಾಳಿ ಜಾಸ್ತಿ ಇದೆ ಇವತ್ತು. ಈಗ ನೋಡ್ತಾ ಇದ್ದೀರಲ್ಲ, ಇದು ನೀರು ಚಾರ್ಮುಡಿ ಘಾಟಿದು ಮೇಲಿಂದ ಬರ್ತಾ ಇದೆ. ಪರವಾಗಿಲ್ಲ, ಈ ಟೈಮಲ್ಲೂ ಎಲ್ಲೋ ಒಂದು ಕಡೆ ನೀರು ಸಿಗ್ತಾ ಇದೆ. ಟೈಮ್ ಆಗಿದೆ 3:30. ಆಲ್ಮೋಸ್ಟ್ ಒಂದು 300 ಕಿಲೋಮೀಟ್ರ್ ಬಂದಿದೆ ಅಂದ್ಕೊಳ್ತೀನಿ. ಇನ್ನೊಂದು 80 ಆದರೆ ಇನ್ನೊಂದು 100 ಕಿಲೋಮೀಟ್ರ್ ಇರಬೇಕು. ಈ ಚಾರ್ಮುಡಿ ಘಾಟಲ್ಲಿ ಇಲ್ಲೊಂದು ಕಡೆ ನೀರು ಬರ್ತಾಯಿದೆ. ನೀರು ಇವತ್ತು ತೋರಿಸಿದ್ನಲ್ಲ, ಇಲ್ಲಿ ನೀರು ಬರ್ತಾಯಿದೆ. ಇಲ್ಲಿ ನೀರು ಬರ್ತಾಯಿದೆ. ಹಾಗಾಗಿ ಇಲ್ಲೇ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಕುತ್ಕೊಂಡೆ. ಬಿಸಿಲು ಈಗ ಒಂಚೂರು ಕಡಿಮೆ ಆಯಿತು ಇಲ್ಲಿ. ಆಮೇಲೆ ಇಲ್ಲಿ ಚಾರ್ಮುಡಿಯಲ್ಲಿ ತಣ್ಣಗಿದೆ ಗಾಳಿ, ಹಾಗಾಗಿ ಬಿಸಿಲು ಅನಿಸ್ತಾ ಇಲ್ಲ. ಇನ್ನು ಇಲ್ಲಿಂದ ಹೊರಟ್ರೆ ಈಗ ನೆಕ್ಸ್ಟ್ ಸ್ಟಾಪು ಕಾರ್ಕಳನೇ. ಅಲ್ಲಿವರೆಗೂ ಇನ್ನೆಲ್ಲೂ ಕೊಡಲ್ಲ ನಾನು. ಗುರುವಾಯನಕೆರೆ ದಾಟಿದ್ದೀನಿ. ಏನಾಯಿತು, ನಾನು ಚಾರ್ಮುಡಿ ಎಲ್ಲ ದಾಟಿ ಸ್ವಲ್ಪ ಮುಂದೆ ಬರೋಷ್ಟರಲ್ಲಿ ಬ್ಯಾಟ್ರಿ ವೀಕ್ ಆಗಿಬಿಟ್ಟಿತ್ತು. ಬ್ಯಾಟ್ರಿ ಶಟ್ ಡೌನ್ ಆಗಿಬಿಡ್ತು. ಹಾಗಾಗಿ ನಾನೇನೇನೋ ಎಲ್ಲ ರೆಕಾರ್ಡ್ ಮಾಡಿದ್ದೆ, ಯಾವುದೂ ಆಗೇ ಇಲ್ಲ. ಚಾರ್ಮುಡಿಯಿಂದ ಆಲ್ಮೋಸ್ಟು ಗುರುವಾಯನಕೆರೆವರೆಗೂ ರೋಡ್ ತುಂಬ ಕೆಟ್ಟೋಗಿತ್ತು. ಎಲ್ಲ ಕಡೆ ಹೈವೇ ಕೆಲಸ ನಡೀತಾ ಇರೋದ್ರಿಂದ ತುಂಬ ಟೈಮ್ ಹಿಡಿತು. ಅಲ್ಲಿಂದ ಇಲ್ಲಿವರೆಗೂ ಏನಿಲ್ಲ ಅಂದರೆ ಘಟ್ಟ ಇಳಿದ ಮೇಲೆ ಒಂದು 60-70 ಕಿಲೋಮೀಟ್ರು ತುಂಬ ಸ್ಲೋ ಬರಬೇಕಾಯ್ತು. ಹಾಗಾಗಿ ಟೈಮ್ ಹಿಡಿತು. ಇವಾಗ 5:20 ಆಗಿದೆ. ಇನ್ನು ನಮ್ಮ ಮನೆ 60 ಕಿಲೋಮೀಟ್ರ್ ಇದೆ. 5:20 ಅಂದರೆ ಮಿನಿಮಮ್ 1/4 ಗಂಟೆ 1.5 ಗಂಟೆ ಬೇಕು. ಇಲ್ಲಿಂದ ರೋಡ್ ಚೆನ್ನಾಗಿದೆ, ಬಟ್ ಇನ್ ಬಿಟ್ವೀನ್ ಸ್ವಲ್ಪ ಕೆಟ್ಟೋಗಿದೆ. ರಶ್ ಇರುತ್ತೆ. ಅಂದರೆ ಒಂದೇನೆಂದರೆ ರೋಡ್ ಚೆನ್ನಾಗಿದೆ, ಬಟ್ ತುಂಬ ಕರ್ವ್ ಇದೆ. ತುಂಬ ಕರ್ವ್ ಇರೋದ್ರಿಂದ ತುಂಬ ಹುಷಾರಾಗಿ ಹೋಗಬೇಕು.
ಕಾರ್ನವ್ರು ನೋಡಿ ಹೆಂಗೆ ಅರ್ಜೆಂಟ್ ಮಾಡ್ತಾರೆ. ಈ ರೋಡು ಅಗಲ ಮಾಡ್ತಾರೇನಪ್ಪ, ಇನ್ನು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ನೋಡಿ ಎಷ್ಟಿದೆ ಟ್ರಾಫಿಕ್. ನಾರಾವಿ ಆ ಕಡೆ ಈ ಕಡೆ ಮರಗಳು, ಮಧ್ಯ ರೋಡು ಎಲ್ಲ ಹೈವೇ ಆಗಿಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ. ಈ ಊರ ಹೆಸರು ಈದು ಅಂತ, ಈದು ಒಂಥರ ಇದೆ ಹೆಸರು, ಈದು. ಎಲ್ಲ ಅರ್ಜೆಂಟಾಗಿ ಓಡ್ತಾ ಇದ್ದಾರೆ. ರೋಡ್ ಚೆನ್ನಾಗಿದ್ರೆ ಇದೊಂದು ಗೋಡು, ಎಲ್ಲ ನಾನಿ ಅಂದ್ಕೊಂಡು ಇರೋ ಚಿಕ್ಕ ರೋಡಲ್ಲೇ ನುಗ್ಗಿ ಹೋಗ್ತಾ ಇರ್ತಾರೆ. ಆ ಕಡೆಯಿಂದನೂ ಹಂಗೆ ಇದೆ ಟ್ರಾಫಿಕ್ಕು, ಈ ಕಡೆಯಿಂದನೂ ಹಂಗೆ ಇದೆ ಟ್ರಾಫಿಕ್. ಬಜ್ಗೋಳಿ ಇದೊಂಥರ ಮತ್ತೆ ಜಂಕ್ಷನ್ ಇದು. ಆ ಕಡೆ ಉಡುಪಿ ಕಡೆಯಿಂದ ಬಂದರೆ ಕುದುರೆಮುಖ ಅಂದರೆ ಹೊರನಾಡು ಶೃಂಗೇರಿಗೆ ಹೋಗೋಕ್ಕೆ ಇಲ್ಲಿ ಡಿವಿಷನ್ ತಗೋಬೇಕು. ಈ ಸರ್ಕಲ್ ಇದೆಯಲ್ಲ, ಇಲ್ಲಿಂದ ರೈಟ್ ತಗೊಂಡ್ರೆ ಕುದುರೆಮುಖ ಶೃಂಗೇರಿ ಹೊರನಾಡು ಎಲ್ಲ ಈ ಕಡೆ ಬರುತ್ತೆ. ನಾನು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಅಂಡರ್ ರೋಡಲ್ಲಿ ಒಳಗೆ ಹೋಗ್ಬಿಡ್ತೀನಿ, ಯಾಕಂದರೆ ಕಾರ್ಕಳ ಏನು ಬೇಕಾಗಿಲ್ಲ, ಹಂಗೂ ಹೋಗ್ಬೋದು. ಬಟ್ ಏನಂದರೆ ಕಾರ್ಕಳ ರೋಡು ಓಡಾಡಿ ಬೋರ್ ಆಗಿಬಿಟ್ಟಿದೆ. ಇಲ್ಲಿ ಮೂಡಾರು, ಕೆರವಾಶೆ, ಶಿರ್ಲಾಲು ಎಲ್ಲ ಬರುತ್ತೆ, ರಜೆಕಾರು ಎಲ್ಲ ಹೋಗ್ಬೋದು. ಒಂದು ಬರೋ ರೂಟು ಏನು ಇಷ್ಟ ಅಂದರೆ ಈ ಥರ ನೇಚರ್ ಎಂಜಾಯ್ ಮಾಡ್ಕೊಂಬರ್ಬೋದು. ಈ ರೋಡು ಮೊದಲು ಚೆನ್ನಾಗಿರಲಿಲ್ಲ, ಇತ್ತೀಚೆಗೆ ಮಾಡಿದ್ದಾರೆ, ಒಂದು 6 ತಿಂಗಳಾಯ್ತು ಅಷ್ಟೇ. ಹಾಗಾಗಿ ಆ ಕಡೆ ಕಾರ್ಕಳ ಹೋಗೋದು ಬೇಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಡು, ವಾವ್ ಸೂಪರ್. ಸೊ ಹಂಗಾಗಿ ನಾನು ಈ ರೂಟ್ ತಗೊಂಡೆ. ಅಲ್ಲಿ ಬರೀ ಟ್ರಾಫಿಕ್ಕು ಅದು. ಆಮೇಲೆ ಕಾರ್ಕಳ ಮುನಿಯಲು ಏನೋ ಸಾವಿರಾರು ಬಾರಿ ಓಡಾಡಿದ್ವಿ. ಹಂಗಾಗಿ ಸ್ವಲ್ಪ ರೂಟ್ ಚೇಂಜ್ ಇರಲಿ ಅಂತ ಈ ಕಡೆ ಬಂದೆ. ಈ ರೂಟು ನಾನು ಮೊದಲಿಂದ ರೈಡಲ್ಲೂ ಕವರ್ ಮಾಡಿದ್ದೀನಿ ಸುಮಾರು ಸರಿ. ಮತ್ತೆ ಅದೇ ರೋಡು, ಅದೇ ಏನೋ ಹೊಸತನ. ಮೊದಲಿಗೆ ಸೂರ್ಯ ಕಾಣಿಸ್ತಾ ಇದ್ದಾನೆ, ಇನ್ನೇನು ಕೆಳಗೆ ಹೋಗೋ ಟೈಮ್ ಆಗಿದೆ. ಒಂದು ಸ್ವಲ್ಪ ಕಾಣಿಸ್ದೆ, ಅದಕ್ಕೆ ಒಂಚೂರು ಹಿಡ್ಕೊಳ್ಳೋಣ ಅಂತ 6:20 ಜರ್ನಿ ಕೊನೆ ಹಂತ ಬಂತು. ಬೆಳಗ್ಗೆ 8:40 8:45 ಶುರು ಮಾಡಿದ್ದು, 6:45 ಮುಗಿತಾ ಇದೆ. 10 ಗಂಟೆ. 10 ಗಂಟೆಯಲ್ಲಿ ಸುಮಾರು ಬ್ರೇಕ್ಸ್ ಇತ್ತು, ಅಲ್ಲಲ್ಲಿ ನಿಂತ್ಕೊಂಡೆ. ಆಮೇಲೆ ರೋಡು ಚೆನ್ನಾಗಿರಲಿಲ್ಲ. ನಾನು ಈ ಸಾರಿ ತಗೊಂಡಿದ್ದು ಚಾರ್ಮುಡಿ ಘಾಟು ಮುಗಿಸ್ಕೊಂಡು ಉಜಿರೆಯಿಂದ ಗುರುವಾಯನ ಕೆರೆ, ಬಜ್ಜಿಗೌಳಿ, ಅಲ್ಲಿಂದ ಮತ್ತೆ ಒಳಗಡೆ ಅಂಡಾರು. ಇದು ಅಂಡರ್ ರೋಡ್. ಇದೆಲ್ಲ ಕುದುರೆಮುಖ ರೇಂಜ್ ಬರುತ್ತೆ, ಇದೆಲ್ಲ ಕಾಡೇ ಇದು. ಈ ರೋಡ್ ತಗೊಂಡು ಬಂದೆ. ಇವತ್ತು ಎಲೆಕ್ಷನ್ ಡೇ ಅಂತ ಹೇಳ್ಬಿಟ್ಟು ಒಂದು ಸುಮ್ಮನೆ ಹಂಗೆ ನೋಡೋಕ್ಕೆ ಹೋದರೆ 2 ವಾರದಿಂದಲೇ 2000 ಕಿಲೋಮೀಟ್ರ್ ಸುತ್ಕೊಂಡು ಬಂದಿದ್ದೆ. ಆದರೂ ಏನೋ ಒಂಥರ ಹುಚ್ಚುತನ. ಹೆಂಗೂ 3 ದಿವಸ ರಜೆ ಇದೆ, ನಾಳೆ ನಾಡಿದ್ದು ರಜೆ ಇದೆ. ಇವತ್ತು ಓಟು ಹಾಕಿದ್ದಾಯಿತು ಬೆಂಗಳೂರಲ್ಲಿ, ಯಾಕೆ ಸುಮ್ಮನೆ ಒಂದು ರೈಡ್ ಮಾಡಬಾರ್ದು, ಅವಕಾಶ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೊರಟೆ. ನನ್ನ ಈ ಜರ್ನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೆ ರಿಟರ್ನು ಮುಂದಿನ ವಾರ ಹೋಗೋದು. ಆವಾಗ ಯಾವ ರೂಟ್ ತೊಗೋಬೇಕು ಯೋಚನೆ ಮಾಡ್ತೀನಿ, ಯಾಕಂದರೆ ಈ ರೂಟ್ಗಳೆಲ್ಲ ಬೋರ್ ಆಗಿಬಿಟ್ಟಿದೆ. ಚಲೋ, ಓಕೆ, ಬಾಯ್, ಸಿ ಯು. ಎಂಜಾಯ್ ಮಾಡಿ ನನ್ನ ರೈಡನ್ನು. ಕಾಮೆಂಟ್ ಮಾಡಿ ಏನಾದರೂ ಇಂಪ್ರೂವ್ಮೆಂಟ್ ಬೇಕಾದರೆ, ಯಾಕಂದರೆ ನಿಮ್ಮ ಫೀಡ್ಬ್ಯಾಕ್ ಕೊಡೋವರೆಗೂ ನಂಗೆ ಗೊತ್ತಾಗಲ್ಲ ಯಾವ ಥರ ಇದೆ, ಏನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ. ಇವಾಗ ತಾನೇ ನಾನು ಅಂಬೆಗಾಲು ಇಡ್ತಾ ಇರೋನು ಈ ಬ್ಲಾಗಿಂಗಲ್ಲಿ.
ಒಂದು ಪುಟ್ಟ ಪ್ರಯತ್ನ ನನ್ನ ಜರ್ನಿಯನ್ನು ಸುಮ್ಮನೆ ಯಾರು ಇಂಟ್ರೆಸ್ಟೆಡ್ ಲೈಕ್ ಮೈಂಡೆಡ್ ಅವರಿಗೆ ಹಂಚೋದು. ಓಕೆ ಬಾಯ್.